ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ನೇಮಕಾತಿ ಅಕ್ರಮದ ಆರೋಪ ದಿನದಿಂದ ದಿನಕ್ಕೆ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಪರೀಕ್ಷೆ ಬರೆದ್ರೆ ಸಾಕು, ಪ್ರತಿಭೆ ಬೇಕಿಲ್ಲ, ಹಣ ಕೊಟ್ರೆ ಸರ್ಕಾರಿ ಹುದ್ದೆ ಫಿಕ್ಸ್ ಮಾಡಿಸ್ತೀವಿ ಎಂಬ ಮತ್ತೊಂದು ಸ್ಫೋಟಕ ಆಡಿಯೋ ಬಹಿರಂಗ ಆಗಿದೆ. ಕರ್ನಾಟಕ ಲೋಕಸೇವಾ ಆಯೋಗದ ಭ್ರಷ್ಟಾಚಾರಕ್ಕೆ ಮಿತಿಯೇ ಇಲ್ವಾ ಅನ್ನುವಂತಾಗಿದೆ. ಕಾಸು ಕೊಟ್ಟರೆ ಸರ್ಕಾರಿ ಹುದ್ದೆ, ಪರೀಕ್ಷೆ ನಡೆಸುವಲ್ಲಿ ಅಕ್ರಮ, ಪ್ರಶ್ನೆ ಪತ್ರಿಕೆ ಸೋರಿಕೆಯ ಜೊತೆ ಈಗ ಉತ್ತರ ಪತ್ರಿಕೆಗಳ ಅಕ್ರಮ ತಿದ್ದುವಿಕೆ ದಂಧೆ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡ ಮತ್ತೊಂದು ಸ್ಟಿಂಗ್ ಆಪರೇಷನ್ ಮೂಲಕ ಕೆಪಿಎಸ್ಸಿಯ ಒಂದೊಂದು ಅಕ್ರಮವನ್ನು ಬಯಲು ಮಾಡ್ತಾ ಇದೆ. ಕೆಪಿಎಸ್ಸಿಯ ಅಕ್ರಮ ದಂಧೆ ಬಗ್ಗೆ ಬಾಯ್ಬಿಟ್ಟ ಬ್ರೋಕರ್. ಹಣ ಕೊಟ್ರೆ ಟೇಬಲ್ನಿಂದ ಟೇಬಲ್ಗೆ OMR ಬದಲು ಪ್ರತಿಭೆ, ಪರಿಶ್ರಮ ಮತ್ತು ಪರೀಕ್ಷೆ. ಸರ್ಕಾರ ಉದ್ಯೋಗಕ್ಕೆ ಇವೇ ಮಾನದಂಡಗಳು ಅನ್ನೋ ನಂಬಿಕೆಯ ನಡುವೆ ಕೆಪಿಎಸ್ಸಿಯಲ್ಲಿ ಹಣವೇ ಅಂತಿಮ ಮಾನದಂಡ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಅಭ್ಯರ್ಥಿಯೊಬ್ಬರೊಂದಿಗೆ ನಡೆದಿದೆ ಎನ್ನಲಾದ ಮಾತುಕತೆಯಲ್ಲಿ ಹಣ ಕೊಟ್ರೆ ಸರ್ಕಾರಿ ಹುದ್ದೆ ಫಿಕ್ಸ್ ಅಂತ ಬ್ರೋಕರ್ ಹೇಳ್ತಾ ಇರೋದು ಇದೀಗ ಸಂಚಲನ ಮೂಡಿಸಿದೆ. ಈಗ OMR ರಿಸಲ್ಟ್ ಆಗಿ ಒಂದ್ ತಿಂಗಳು ಆತಂದ್ರೆ OMR ಲಾಕರ್ದಲ್ಲಿ ಇರ್ತದೆ, ಯಾವುದು ಗೌರ್ಮೆಂಟ್ ಲಾಕರ್ ಅಲ್ಲಿ ಇರ್ತದೆ. ಜಸ್ಟ್ ಅಲ್ಲಿ ನಿಮ್ಗೆ ಎಷ್ಟು ಆಡ್ ಮಾಡ್ಬೇಕು ಅಷ್ಟು ಮಾರ್ಕ್ ಆಡ್ ಮಾಡಿ ನಿಮ್ದೊಂದು ಫೋಟೋ ನಮಗ್ ಬರ್ತದೆ ನಿಮ್ಗೆ ಹೌದು, ಕೆಪಿಎಸ್ಸಿ ವಿರುದ್ಧ ಮತ್ತೊಂದು ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಹಣ ಕೊಟ್ರೆ ಎಂತ ಹುದ್ದೆ ಆದ್ರೂ ಕೊಡಿಸ್ತೀನಿ ಅಂತ ಬ್ರೋಕರ್ ಹೇಳುವ ಆಡಿಯೋ ಇದೀಗ ಬಹಿರಂಗವಾಗಿದೆ. ಪರೀಕ್ಷೆ ಬಳಿಕ ಸರ್ಕಾರಿ ಲಾಕರ್ ಅಲ್ಲಿ ಸುರಕ್ಷಿತವಾಗಿ ಇಡಲಾಗುವ OMR ಶೀಟ್ಗಳನ್ನೇ ತಿದ್ದುಪಡಿ ಮಾಡಬಹುದು ಅಂತ ಹೇಳುವ ಮಟ್ಟಕ್ಕೆ ಬ್ರೋಕರ್ ಪ್ರಭಾವಶಾಲಿಯಾಗಿದ್ದಾರೆ. ಮಾರ್ಕ್ಸ್ ಬದಲಾಯಿಸಿ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಹೆಸರು ಸೇರಿಸುತ್ತೇವೆ ಅನ್ನೋ ಆರೋಪವೂ ಈ ಆಡಿಯೋದಲ್ಲಿದೆ. ಅವರಲ್ಲಿ ಕ್ಲಿಯರ್ ಆಗಿ ಮಾಡಿಸ್ಬೇಕಂತ ಇಂಟ್ರೆಸ್ಟ್ ಇದೆ. ನಾನು 99% ಶೂರ್ ಆಗಿದ್ದೇನೆ, ಅವ್ರು 101% ಹೇಳ್ತಾ ಇದ್ದಾರೆ. ಮಾಡೋರು 101% ಹೇಳ್ತಾರೆ. ನಾನು ಬಹಳ ಸಬ್ಜೆಕ್ಟ್ ಮಾಡಿಸಿದ್ದೀನಿ ಅವ್ರ ಕಡೆಯಿಂದ, ಅವ್ರ ಕಡೆಯಿಂದ ನನಗೆ ಕಾನ್ಫಿಡೆಂಟ್ ಇದೆ ಮರ. ಇದಿಷ್ಟೇ ಅಲ್ಲ, OMR ಶೀಟ್ ಒಂದು ಟೇಬಲ್ನಿಂದ ಮತ್ತೊಂದು ಟೇಬಲ್ಗೆ ಹೋಗಬೇಕು ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಹಣದ ವ್ಯವಹಾರ ನಡೆಯುತ್ತೆ. ಇದುವರೆಗೂ 37 ಜನರಿಗೆ ಹುದ್ದೆಯನ್ನು ಕೊಡಿಸಿದ್ದೇನೆ ಅಂತ ಬ್ರೋಕರ್ ಹೇಳಿದ್ದು, ಈ ಕೇಸನ್ನ CID ಬೇಡ CBIಗೆ ನೀಡಬೇಕು ಅನ್ನೋ ಒತ್ತಾಯ ಕೇಳಿಬಂದಿದೆ. ಸರ್, ಕೆಪಿಎಸ್ಸಿ ಅವ್ರ ಮೇಲೆಲ್ಲ FIR ಮಾಡಿದೀನಿ. ಈ ಒಂದು FIR ಕಾಪಿನೂ ಕೂಡ ಈಗ CID ಕಳ್ಸಿಕೊಟ್ಟಿದ್ದಾರೆ. ನಾವೇನ್ ಡಿಮ್ಯಾಂಡ್ ಮಾಡ್ತಿದೀವಿ ಅಂತಂದ್ರೆ CBI ಕೊಡ್ಬೇಕಂತ ಹೇಳೋದು ಸರ್. ಯಾಕೆಂತಂದ್ರೆ ಬರೀ ಒಂದೇ ನೋಟಿಫಿಕೇಶನ್ ಅಲ್ಲ, ನಾನು ವೆಟರ್ನರಿ ಆಫೀಸರ್ದು ಎಕ್ಸಾಮ್ಸ್ ಬರ್ದಿರೋಂಥದ್ರು ಅದ್ರಲ್ಲಾಗಿರೋಂಥ ಅನ್ಯಾಯ ಇಲ್ಲ ಸರ್. ಪ್ರತಿಯೊಂದು ನೋಟಿಫಿಕೇಶನ್ ಆಗಿದೆ. CTI, PDO, AEE ಎಲ್ಲ ಎಕ್ಸಾಮ್ಸ್ ಎಲ್ಲ ಆಗಿದೆ. ನಾವು ಕೊಟ್ಟಿರೋಂಥ ಎಲ್ಲದರಲ್ಲೂ ತನಿಖೆ ಮಾಡಿ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ, ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಅವರಿಗೆ ಸಿವಿಯರ್ ಪನಿಷ್ಮೆಂಟ್ ಆಗಬೇಕು. ಅಲ್ಲಿ ತನಕ ನಮ್ಮ ಹೋರಾಟ. ಇನ್ನು ಈ ಬಗ್ಗೆ ಮಾತನಾಡಿದ ಪಶು ವೈದ್ಯಕೀಯ ಪರೀಕ್ಷೆ ಬರೆದ ಅಭ್ಯರ್ಥಿ ಭಾವನಾ, ಈ ಆಡಿಯೋ ಕೇಳಿ ನಮಗೂ ಶಾಕ್ ಆಗಿದೆ. ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಹಗರಣ ಆಗಿದೆ. ಹೀಗಾಗಿ CBI ತನಿಖೆ ಆಗಲೇಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಬಟ್ ಈ ತರ ಇದೆ ಅಂದಾಗ ನನಗೆ ಒಂದ್ ಕಡೆ ಅವ್ರು ಹೇಳಿದ್ದೆಲ್ಲ ಸತ್ಯನೇ, ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಹೋಗ್ಬೇಕು ಅಂದ್ರೆ ಇಷ್ಟೊಂದೆಲ್ಲ ಇರತ್ತೆ ಅಂತ ನಾನು ಅದನ್ನ ಕೇಳಿಸ್ಕೊಂಡಿದ್ದೇನೆ ಫಸ್ಟ್ ಟೈಮು. ಬಟ್ ಅದನ್ನ ನೋಡಿದಾಗ ಇಷ್ಟೊಂದೆಲ್ಲ ಹಗರಣ ಆಗಿದ್ಯಾ, ಹಂಗಿದ್ರೆ ಇದು CBI ತನಿಖೆ ಆಗ್ಲೇಬೇಕು ಅಂತ ಅವಾಗ್ಲೇನೆ ಬಾರಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟೆ. ಇಲ್ಲ, CBI ತನಿಖೆಗೆ ಹೋಗ್ಲೇಬೇಕು. ಖಾಲಿ ಹುದ್ದೆಗಳ ಭರ್ತಿಗಾಗಿ ಸಿಎಂ ಮಹತ್ವದ ಸಭೆ. ಕರ್ನಾಟಕ ಸರ್ಕಾರದಲ್ಲಿ ಬಾಕಿ ಇರೋ ಹುದ್ದೆಗಳ ಭರ್ತಿಗಾಗಿ ಇವತ್ತು ಸಿಎಂ ಶಿವಕುಮಾರ್ ಅಧಿಕಾರಿಗಳ ವಿಶೇಷ ಸಭೆ ಕರೆದಿದ್ದರು. ಸಭೆಗೂ ಮುನ್ನ ಮುಖ್ಯಮಂತ್ರಿಗಳನ್ನ ಭೇಟಿಯಾದ ಅಭ್ಯರ್ಥಿಗಳು 2024ರ ಅಧಿಸೂಚನೆಯ 384 ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಯ ಫಲಿತಾಂಶ ಪ್ರಕಟ ಮಾಡುವಂತೆ ಮನವಿಯನ್ನ ಮಾಡಿದರು. ಕೆಎ ಮತ್ತು ಕೆಪಿಎಸ್ಸಿಯ ಪರೀಕ್ಷೆ ಮತ್ತು ನೇಮಕಾತಿಯಲ್ಲಿ ಭಾರೀ ಅಕ್ರಮ ಕಂಡುಬಂದ ಹಿನ್ನೆಲೆ ಸಿಎಂ ಶಿವಕುಮಾರ್ ಅಧಿಕಾರಿಗಳ ಮೇಲೆ ಗರಂ ಆಗಿದ್ರು. ನೇಮಕಾತಿ ಪ್ರಕ್ರಿಯೆಯನ್ನು ಸಂಪೂರ್ಣ ಪಾರದರ್ಶಕವಾಗಿ ನಡೆಸಬೇಕು ಅಂತ ಸಿಎಂ ಸೂಚನೆ ನೀಡಿದ್ದು, ಪರೀಕ್ಷೆ ಅಕ್ರಮ ನಡೆದರೆ ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳೇ ಜವಾಬ್ದಾರಿ ಅಂತ ಖಡಕ್ ವಾರ್ನ್ ಮಾಡಿದ್ದಾರೆ. ಇದರ ಜೊತೆಗೆ ನೇಮಕಾತಿ ಪ್ರಕ್ರಿಯೆ ನಡೆಸೋದಕ್ಕೆ ಕೆಪಿಎಸ್ಸಿ ಮತ್ತು ಕೆಇಎ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸೋದಕ್ಕೆ ಹಿರಿಯ ಅಧಿಕಾರಿಗಳನ್ನು ಒಳಗೊಂಡ ತಜ್ಞರ ಸಮಿತಿ ರಚಿಸೋದಕ್ಕೆ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಸೂಚನೆ ನೀಡಿದರು. ಒಟ್ಟಾರೆ ಕೆಪಿಎಸ್ಸಿಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಕಂಡು ಅಭ್ಯರ್ಥಿಗಳಿಗೆ ಸರ್ಕಾರಿ ಹುದ್ದೆಯ ಕನಸು ಕಮರ್ತಾ ಇದೆ. ದುಡ್ಡು ಕೊಟ್ಟರಷ್ಟೇ ಹುದ್ದೆ ಅನ್ನೋ ವ್ಯವಸ್ಥೆಯನ್ನ ಬುಡ ಸಮೇತ ಕಿತ್ತು ಹಾಕಿ ಎಲ್ಲಾ ದಂಧೆಕೋರರನ್ನ ಶಿಕ್ಷಿಸಿ ಕ್ಲೀನ್ ಕೆಪಿಎಸ್ಸಿ ಮಾಡಿ ಅನ್ನೋ ಕೂಗು ಜೋರಾಗಿದೆ.